ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ.ಕೆ. ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೇ ಜರಾರೂಪೇ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ ಸರ್ವೇ ಜನಾಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ನೀವು ಒಬೆಸಿಟಿ ಕಾಯಿಲೆಯಿಂದ ಬಳಲ್ತಾ ಇದ್ದೀರಾ? ಓವರ್ ವೆಯ್ಟಿಂದ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಾ? ಅದಕ್ಕೆ ಏನು ಮನೆಮದ್ದು ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಸವಿವರವಾಗಿ ತಿಳಿಸ್ಕೊಡ್ತೀನಿ. ಕೆಲವೊಬ್ಬರು ಜನ ಬರ್ತಾರೆ, ಡಾಕ್ಟ್ರೇ ನಾನು ತುಂಬ ವೆಯ್ಟ್ ಇದ್ದೀನಿ, ಓವರ್ ವೆಯ್ಟ್ ಆಗಿಬಿಟ್ಟಿದ್ದೀನಿ, ಒಬೆಸಿಟಿ ಕಾಯಿಲೆಯಿಂದ ಬಳಲ್ತಾ ಇದ್ದೀನಿ, ನಾನು ತೂಕ ಕಡಿಮೆ ಆಗಬೇಕು, ಒಬೆಸಿಟಿ ಕಡಿಮೆ ಆಗಬೇಕು, ಆ್ಯಕ್ಟಿವ್ ಆಗಿರಬೇಕು, ಏನಾದರೂ ಔಷಧಿ ಕೊಡಿ. ಆಯುರ್ವೇದ ಇರ್ಬೋದು, ಅಲೋಪತಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಯಾವುದೇ ಒಂದು ಔಷಧಿ ತಗೊಂಡು ನೀವು ತೂಕ ಕಡಿಮೆ ಆಗೋದಕ್ಕಿಂತಲೂ ಪ್ರತಿನಿತ್ಯ ನಿಮ್ಮ ಜೀವನ ಶೈಲಿಯಲ್ಲಿ ಆಹಾರ, ವಿಹಾರ, ನಿದ್ರೆ ಹಾಗೂ ನಿಮ್ಮ ಒಂದು ಜೀವನ ಶೈಲಿ ದಿನಚರ್ಯ ಈ ಒಂದು ಕ್ರಮದಲ್ಲಿ ನೀವು ಸರಿಯಾಗಿತ್ತು ಅಂತಂದರೆ ನಿಮ್ಮ ದೇಹದ ತೂಕವನ್ನು ನೀವು ಹತೋಟಿಯಲ್ಲಿ ಇಟ್ಕೋಬಹುದು. ಒಬೆಸಿಟಿ ಕಾಯಿಲೆ ಬರ್ದಲ್ಲಿರೋಂಗೆ ತಡಿಬಹುದು. ಓವರ್ ವೆಯ್ಟ್ ಆಗಿರೋದನ್ನು ನೀವು ಕಡಿಮೆ ಮಾಡ್ಕೋಬಹುದು. ಅದೇನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಸವಿವರವಾಗಿ ತಿಳಿಸ್ಕೊಡ್ತೀನಿ. ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಮೊಟ್ಟ ಮೊದಲನೆಯ ಒಂದು ಸಲಹೆ ಅಂತಂದರೆ ನೀರು ನಾವು ಚೆನ್ನಾಗಿ ಕುಡಿಬೇಕು. ಹಾಗಾದರೆ ನೀರು ಎಷ್ಟು ಕುಡಿಬೇಕು? ಕೆಲವೊಬ್ರು ಹೇಳ್ತಾರೆ ಎಷ್ಟು ಒಬ್ರು ಹೇಳ್ತಾರೆ 2 ಲೀಟ್ರ್ ಕುಡೀರಿ, 3 ಲೀಟ್ರ್ ಕುಡೀರಿ, 5 ಲೀಟ್ರ್ ಕುಡೀರಿ. ಮನಸ್ಸಿಗೆ ಬಂದಾಗ ಹೇಳ್ತಾರೆ ಏನು ಕುಡಿಬೇಕು, ಎಷ್ಟು ಕುಡಿಬೇಕು ಡಾಕ್ಟ್ರೇ ಅಂತ ಕೆಲವರು ಬಂದು ಕೇಳ್ತಿರ್ತಾರೆ. ಒಬ್ಬ ಮನುಷ್ಯ ಅವನು ಏನು ತೂಕ ಇರ್ತಾನೆ ಆ ತೂಕಕ್ಕೆ ಕೆಜಿಗೆ 40 ml ಅವರು ಕುಡಿಯೋದ್ರಿಂದ, ಅಂದರೆ ಒಬ್ಬ ವ್ಯಕ್ತಿ 10 kg ಇತ್ತು ಅಂತಂದರೆ ಕನಿಷ್ಠ ಅಂದರೆ 400 ml ನೀರು ಕುಡಿಬೇಕಾಗ್ತದೆ ಪ್ರತಿದಿನ. 30 kg ಇತ್ತು ಅಂತಂದರೆ 1200 ml ಅಂತಂದರೆ 1 ಲೀಟ್ರು 200 ml ಕುಡಿಬೇಕಾಗ್ತದೆ. 50 kg ಇತ್ತು ಅಂತಂದರೆ 2 ಲೀಟ್ರ್ ಕುಡಿಬೇಕಾಗ್ತದೆ. ಹಾಗೆ ಅದೇ ರೀತಿ ಒಂದು 80 kg ಇತ್ತು ಅಂತಂದರೆ 3 ಲೀಟ್ರಿಂದ 3.5 ಲೀಟ್ರ್ ನೀರು ಕುಡಿಬೇಕಾಗ್ತದೆ. ಅಂದರೆ ನೀವು ಎಷ್ಟು ತೂಕ ಇರ್ತೀರಾ ಆ ತೂಕ ಇಂಟು 40 ml ಮಾಡಿದ್ರೆ ಎಷ್ಟು ml ಬರ್ತದೋ, ಅಂದರೆ ಎಷ್ಟು ಲೀಟ್ರ್ ಆಗ್ತದೋ ನಿಮಗೆ ಅಷ್ಟು ನೀರು ಕನಿಷ್ಠ ನೀವು ಪ್ರತಿನಿತ್ಯ ಕುಡಿಬೇಕಾಗ್ತದೆ. ಈ ಥರ ನೀವು ಹೆಚ್ಚು ನೀರು ಕುಡಿಯೋದ್ರಿಂದ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆಯಾಗಿ, ಮಲಬದ್ಧತೆ ನಿವಾರಣೆಯಾಗಿ ತೂಕವನ್ನು ಹತೋಟಿಯಲ್ಲಿಡಲು ಸಹಕಾರಿಯಾಗ್ತದೆ. ಎರಡನೇ ಒಂದು ಸಲಹೆ ಅಂತಂದರೆ, ನೀರಿನಂಶ ಇರತಕ್ಕಂತಹ ಆಹಾರ ಪದಾರ್ಥಗಳು, ತರಕಾರಿಗಳು, ಹಣ್ಣುಗಳನ್ನ ನೀವು ಸೇವನೆ ಮಾಡಬೇಕಾಗ್ತದೆ. ಪ್ರಮುಖವಾಗಿ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಈ ಥರ ಒಂದು ತರಕಾರಿ ಹಣ್ಣುಗಳನ್ನ ನೀವು ಸೇವನೆ ಮಾಡೋದ್ರಿಂದ ಹೊಟ್ಟೆ ತುಂಬದಂಗೆ ಅನಿಸುತ್ತೆ, ಆದರೆ ವೆಯ್ಟ್ ಜಾಸ್ತಿ ಆಗೋದಿಲ್ಲ. ಹಾಗೂ ನೀರಿನಂಶ ಇರೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ. ಹಾಗೂ ನಾರಿನಂಶನೂ ಇದರಲ್ಲಿ ಇರೋದ್ರಿಂದ ಈ ಒಂದು ಆರೋಗ್ಯವನ್ನು ಕಾಪಾಡ್ತದೆ. ಜೊತೆಗೆ ತೂಕ ಒಂದು ಸಮತೋಲನದಲ್ಲಿ ಇಡೋಕ್ಕೆ ಸಹಕಾರಿಯಾಗಿದೆ. ಮೂರನೆಯ ಒಂದು ಅಂಶ ಅಂತಂದರೆ ಡೈಲಿ ವಾಕ್ ಮಾಡಬೇಕು. ಪ್ರತಿನಿತ್ಯ ನೀವು ಕನಿಷ್ಠ ಅಂದರೆ 2ರಿಂದ 3 ಕಿಲೋಮೀಟರ್ ಅಷ್ಟಾರೋದು ನೀವು ಪ್ರತಿನಿತ್ಯ ನಡೆಯೋ ಒಂದು ಹವ್ಯಾಸವನ್ನು ಒಂದು ಇಟ್ಕೊಳ್ತು ಅಂದರೆ ಪ್ರತಿನಿತ್ಯ ನೀವು ವಾಕ್ ಮಾಡೋದ್ರಿಂದ ತೂಕ ಕಂಟ್ರೋಲಿಗೆ ಬರ್ತದೆ, ಓವರ್ ವೆಯ್ಟ್ ಕಡಿಮೆ ಆಗ್ತದೆ, ಒಬೆಸಿಟಿ ಸಮಸ್ಯೆಯಿಂದ ದೂರ ಆಗಬಹುದು. 4ನೇ ಒಂದು ಟಿಪ್ಸ್ ಏನು ಅಂತಂದರೆ ಸರಿಯಾದ ಸಮಯಕ್ಕೆ ನಿದ್ರೆ. ಪ್ರತಿನಿತ್ಯ ಕನಿಷ್ಠ ರಾತ್ರಿ 7ರಿಂದ 8 ಗಂಟೆವರೆಗೂ ರಾತ್ರಿ ಮಲಗಿದ್ರೆ ಕನಿಷ್ಠ 7ರಿಂದ 8 ಗಂಟೆವರೆಗೂ ನೀವು ನಿದ್ದೆ ಮಾಡೋದ್ರಿಂದ ಅದು ಸೌಂಡ್ ಸ್ಲೀಪ್ ಆಗಿರಬೇಕು, ಡಿಸ್ಟರ್ಬ್ಡ್ ಸ್ಲೀಪ್ ಅಲ್ಲ. ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏಳಬೇಕು. ಅದೇ ರೀತಿ ಕನಿಷ್ಠ 7ರಿಂದ 8 ಗಂಟೆ ನೀವು ನಿದ್ದೆ ಮಾಡೋದರಿಂದ ದೇಹದ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಈ ಒಬೆಸಿಟಿ ಹಾಗೂ ಓವರ್ ವೆಯ್ಟ್ ಸಮಸ್ಯೆಯಿಂದ ದೂರ ಇರಬಹುದು. 5ನೇ ಒಂದು ಸಲಹೆ ಅಂತಂದರೆ ಆಹಾರದಲ್ಲಿ ನೀವು ಪ್ರತಿನಿತ್ಯ ಏನಿದೆ ತಿಂಡಿ ಇರಬಹುದು, ಉಪಹಾರ ಇರ್ಬೋದು, ಭೋಜನ ಇರ್ಬೋದು, ಆಹಾರದಲ್ಲಿ ನೀವು ಪ್ರಮುಖವಾದ ಅಂಶಗಳು ಅಂತಂದರೆ ಶುಂಠಿ, ನಿಂಬೆಹಣ್ಣು ಹಾಗೂ ಅರಿಶಿಣವನ್ನು ಮಿಶ್ರಣ ಮಾಡಿ ಅಥವಾ ಇದರ ಒಂದು ಸಮ್ಮಿಶ್ರಣ ಮಾಡಿ ನೀವು ಸೇವನೆ ಮಾಡೋದ್ರಿಂದ ಆಹಾರದಲ್ಲಿ ಶುಂಠಿ ಉಪಯೋಗಿಸ್ಬೇಕು, ನಿಂಬೆಹಣ್ಣು ಉಪಯೋಗಿಸ್ಬೇಕು ಹಾಗೂ ಅರಿಶಿಣವನ್ನು ಉಪಯೋಗಿಸೋದ್ರಿಂದ ದೇಹದ ತೂಕ ಕಂಟ್ರೋಲಿಗೆ ಬರ್ತದೆ.
ಇದು ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡ್ತದೆ, ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. 6ನೇ ಒಂದು ಟಿಪ್ಸ್ ಏನು ಅಂತಂದರೆ ಗ್ರೀನ್ ಟೀ. ಪ್ರತಿನಿತ್ಯ ನೀವು ಗ್ರೀನ್ ಟೀ ಸೇವನೆ ಮಾಡೋದ್ರಿಂದ ಈ ಒಂದು ಓವರ್ ವೆಯ್ಟ್ ಏನು ಸಮಸ್ಯೆ ಇದೆ ಈ ಸಮಸ್ಯೆಯಿಂದ ನೀವು ದೂರ ಆಗಬಹುದು. 7ನೇ ಒಂದು ಟಿಪ್ಸ್ ಏನು ಅಂದರೆ ಪ್ರತಿನಿತ್ಯ ನೀವು ಪ್ರೋಟೀನ್ ಅಂಶ ಇರ್ತಕ್ಕಂತಹ ಹಾಗೂ ಹಸಿರು ಸೊಪ್ಪು ತರಕಾರಿಗಳನ್ನ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ, ಈ ಒಂದು ತರಕಾರಿಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ, ಆಹಾರದಲ್ಲಿ ನೀವು ಕಾರ್ಬೋಹೈಡ್ರೇಟ್ಸ್ಗಿಂತ ಹೆಚ್ಚು ಈ ಒಂದು ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ, ನಾರಿನಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ ತೂಕವನ್ನು ನೀವು ಅತಿಯಾಗಿ ಇರತಕ್ಕಂಥ ತೂಕವನ್ನು ಕಡಿಮೆ ಮಾಡಲು ಇದು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಪ್ರತಿನಿತ್ಯ ಏನು ಪಾಲನೆ ಮಾಡಬೇಕು, ಆಹಾರದಲ್ಲಿ ಯಾವುದು ತಗೋಬೇಕು, ನೀರು ಯಾವ ರೀತಿ ಕುಡಿಬೇಕು, ಎಷ್ಟು ಕುಡಿಬೇಕು, ಅದರ ಜೊತೆಗೆ ನಿದ್ದೆ ಎಷ್ಟು ನಾವು ಸಮಯ ಮಾಡಬೇಕು, ಹಾಗೂ ತರಕಾರಿಗಳು ಯಾವ್ದು ತಗೋಬೇಕು, ಹಾಗೂ ಯಾವ ನಾವು ಒಂದು ಕ್ರಮವನ್ನು ನಾವು ಪಾಲನೆ ಮಾಡಿ ಒಬೆಸಿಟಿ ಸಮಸ್ಯೆಯಿಂದ ಅಥವಾ ಈ ಓವರ್ ವೇಟ್ ಸಮಸ್ಯೆಯಿಂದ ನಾವು ದೂರ ಇರ್ಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.